ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಆಷಾಢದ ಮೊದಲನೇ ದಿನ. ಇವತ್ತು ಒಂದು ಶಕ್ತಿ ದೇವತೆ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ವಿಶ್ವಪ್ರಸಿದ್ಧವಾದಂಥ ದೇವಸ್ಥಾನ. ಹೋಗೋಣ ಬನ್ನಿ, ಏನು ಎತ್ತ ಅಂತ ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡಿ. ಬೆಂಗಳೂರು ತಾಯಿ ನೀನು ಅಣ್ಣಮ್ಮ, ನಮ್ಮ ಏರಿಯಾಗೊಂದು ವಿಸಿಟ್ ಹಾಕು ಬಾರಮ್ಮ. ಯಾರೇ ಅಕ್ಕ ಬೆಂಗಳೂರು ಕಾಯೋಳು, ಅಮ್ಮನಿಗೆ ಅಮ್ಮ ಅಣ್ಣಮ್ಮ. ಸ್ನೇಹಿತರೆ, ನಾವಿವತ್ತು ಇರುವುದು ನಮ್ಮ ಬೆಂಗಳೂರಿನ ಹೃದಯ ಭಾಗ ಅಂತ ಕರೆಯುವಂಥ ಗಾಂಧಿನಗರದ ಅಣ್ಣಮ್ಮ ದೇವಸ್ಥಾನದ ಹತ್ತಿರ ಇದ್ದೀವಿ. ಬರ್ತಿದ್ದಂಗೆ 4 ದೇವತೆಗಳನ್ನ ಆಶೀರ್ವಾದ ಆಯಿತು. ಅಂದರೆ ಒಂದೇ 4 ದೇವರುಗಳು ಆ ಏರಿಯಾಗಳಲ್ಲಿ ಮಾಡ್ತೇವೆ ನೋಡಿ. ಅಣ್ಣಮ್ಮ ಜಾತ್ರಾ ಮಹೋತ್ಸವ ಅಲ್ಲಿಗೆ ಹೋಗ್ತಾ ಇದೆ. ಜಾತ್ರೆಗಳು ಯಾವ್ಯಾವ ಏರಿಯಾದಲ್ಲಿ ಮಾಡ್ತಾ ಇರೋದು. ಈ ದೇವರು ಬಂದು ರಾಜಾಯನವ್ರಿಗೆ ಹೋಗ್ತಾ ಇದೆ. ಅಲ್ಲಿ ಕೇಳಿದೆ ಒಬ್ರನ್ನ, ಇದು ಯಾವ ಏರಿಯಾಗೆ ಅಂದಾಗ ರಾಜಾಯನವ್ರಿಗೆ ಅಂದರು. ನಮಗೆ ಇಲ್ಲಿ ಎಂಟ್ರೆನ್ಸಲ್ಲೇ ತಾಯಿ ದರ್ಶನ ಆಯಿತು. ಈ ತಾಯಿಯ ಮಹಿಮೆ ಅಪಾರ. ಇದು 10ನೇ ಶತಮಾನದ ದೇವಸ್ಥಾನ, ಹಳೆಯ ದೇವಸ್ಥಾನ, ಬೆಂಗಳೂರಿನ ಪುರಾತನ ಕಾಲವಾದಂಥ ದೇವಸ್ಥಾನ. ಇದು ಇತಿಹಾಸದಲ್ಲಿ ಉಲ್ಲೇಖವಾಗಿದೆಯಂತೆ. ತುಂಬ ಹಳೆಯ ದೇವಸ್ಥಾನ, ಎಲ್ಲರಿಗೂ ಗೊತ್ತಿರುತ್ತೆ. ನಮ್ಮ ಬೆಂಗಳೂರು ತಾಯಿ ಅಂದ್ರೇ ಅದೊಂದು ಕದರ್ರು. ತಾಯಿನ ನೋಡ್ಸ್ಕೊಂಡು ತಮಟೆ ಇಟ್ಟು ಬೀಳ್ತಾ ಇದ್ರೆ ಮೈಯಲ್ಲಿ ಆಟೋಮೆಟಿಕ್ ರೋಮಗಳೆಲ್ಲ ನಿಂತ್ಕೊಂಡು ಡ್ಯಾನ್ಸ್ ಆಡಬೇಕು. ಆ ರೇಂಜಿಗೆ ಬೀಟ್ ಹಾಕ್ದಾಗ ತಾಯಿದು ಒಂದು ಫೀಲೇ ಬೇರೆ ಬರುತ್ತೆ. ನಾವೊಂದು ಅಣ್ಣಮ್ಮ ಕುಣಿಸ್ದಾಗ ನಮ್ಮ ಮೇರೆಗಳಲ್ಲಿ ಸ್ಟೆಪ್ ಹಾಕಲಿಲ್ಲ ಅಂದರೆ ನಮಗೆ ಅದೇನೋ ಫುಲ್ ಆಗ್ತಾನೆ ಇರಲಿಲ್ಲ ನಮ್ಮ ಜಾತ್ರಾ ಮಹೋತ್ಸವ. ಇದು ನೋಡಿ, ಇದು ರಾಜಾಯನಗರಕ್ಕೆ ಹೋಗ್ತಾ ಇದೆ. ತುಂಬ ಟ್ರಾಫಿಕ್ ಜಾಮ್ ಆಗಿತ್ತು. ಹೆಂಗೋ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ತಾಯಿ ದರ್ಶನ ಮಾಡೋಕ್ಕೆ ಬಂದಿದ್ದೀವಿ. ಬನ್ನಿ ಒಳಗಡೆ ಹೋಗೋಣ. ಈ ತಾಯಿ ಬಗ್ಗೆ ಹಂಗೆ ಒಂದೊಂಚೂರು ಮಾತಾಡ್ಕೊಂಡು ಪ್ರಯತ್ನ ಸಿಕ್ಕಿದ್ರೆ ಮಾತಾಡಿಕೊಂಡು ನಿಮಗೂ ತಾಯಿ ದರ್ಶನ ಆಗಲಿ ಅಂತ ಕೇಳ್ಕೊತ, ತಾಯಿ ಎಲ್ಲರಿಗೂ ಆಯುಷು ಆರೋಗ್ಯ ಸಮೃದ್ಧಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತ, ಹಂಗೆ ನಮಗೂ ತಾಯಿ ಸ್ವಲ್ಪ ಕೊಟ್ಬಿಡ್ಲಿ ಅಂತ ಕೇಳ್ಕೊತ, ನಿಮ್ಮ ಸಹಕಾರ ಸಪೋರ್ಟ್ ಹೀಗೆ ಇರಲಿ. ದಯವಿಟ್ಟು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋನ ಪೂರ್ತಿ ನೋಡಿ ಅಂತ ಕೇಳ್ಕೊತ ಬನ್ನಿ ಒಳಗಡೆ ಹೋಗೋಣ. ಸ್ನೇಹಿತರೆ, ಇನ್ನೊಂದು ವಿಶೇಷತೆ ಏನಂದರೆ, ಈ ಮಕ್ಕಳಂದರೆ ತುಂಬ ಇಷ್ಟ ಈ ತಾಯಿಗೆ. ಅವ್ರಿಗೇನಾದರೂ ಸಮಸ್ಯೆಗಳಾದರೆ, ಅಮ್ಮ ಆದರೆ ಆ ಥರ ಎಲ್ಲರೂ ಏನಾದರೆ ಇಲ್ಲಿ ಬನ್ನಿ ಹರಸ್ಕೊಳ್ಳಿ, ಅದು ಮಾಯ ಆಗೋಗುತ್ತೆ. ಅಷ್ಟು ಗ್ಯಾರಂಟಿ ಹೇಳ್ತೀನಿ, ನನಗೆ ಅನುಭವ ಇದೆ ಇಲ್ಲಿ. ಇಲ್ಲಿ ನಿಮಗೇನೇ ಕಷ್ಟ ಕಾರ್ಪಣ್ಯಗಳಿದ್ರೂ ಅದು ಕ್ಲಿಯರ್ ಆಗುತ್ತೆ ಅನ್ನೋ ಒಂದು ತುಂಬ ನಂಬಿಕೆ ಇದೆ. ನಂಬಿಕೆ ಇರೋರು ಬಂದು ಹೋಗ್ಬೋದು. ಇಲ್ಲಿ ಬಂದು ಮೊಸರು ಹಾಕಿ ಉಪ್ಪು ಹಾಕಿದ್ರೆ ಏನೋ ಒಂದು ತುಂಬ ಒಳ್ಳೆಯದು ಆಗುತ್ತೆ. ಆ ತಾಯಿಗೆ ಏನಾದರೂ ಉರ ಅಂದರೆ ಉರಿತಾ ಇದ್ದರೆ ಸ್ವಲ್ಪ ತಣ್ಣಗಾಗ್ತಾಳೆ ಅನ್ನೋ ಒಂದು ಪದ್ಧತಿ ಇದೆ. ಇದೆಲ್ಲ ನಾವು ಮಾಡಿದ್ವಿ. ಮಾಡಾದ್ಮೇಲೆ ತಾಯಿ ದರ್ಶನಕ್ಕೆ ಕ್ಯೂವಲ್ಲಿ ನಿಂತ್ಕೊಂಡ್ವಿ. ಇನ್ನೂ ಒಂದು ದೇವರು ರೆಡಿಯಾಗಿ ಹೋಗ್ತಾ ಇದೆ ಈಚೆ ಏರಿಯಾಗೆ. ನಾವು ಅವಾಗವಾಗ ಬರ್ತಾ ಇರ್ತೀವಿ. ಬಟ್ ನಾನು ವಾರದಲ್ಲಿ 1 ದಿನ 2 ದಿನ ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ ತಾಯಿ ನಮಸ್ಕಾರ ಮಾಡ್ಕೊಂಡು ಹೋಗ್ತೀನಿ. ಅಷ್ಟು ಏನೋ ಒಂದು ಫೀಲು ಈ ತಾಯಿ ಮೇಲೆ, ನಂಬಿಕೆ, ಒಂದು ವಿಶ್ವಾಸ, ಏನೋ ಒಂದು ಅಭಿಮಾನ. ಹೇಗೆ ಹೇಳ್ಕೊಳ್ಳೋದು ಆ ತಾಯಿ ಬಗ್ಗೆ ವರ್ಣಿಸೋದು ಗೊತ್ತಿಲ್ಲ. ಒಂದು ನಂಬಿಕೆ. ಬೆಂಗಳೂರು ತಾಯಿ ನೀನು ಅಣ್ಣಮ್ಮ ಮಗ ನಾನು ಸ್ಟೆಪ್ ಹಾಕೊಂಡು ಕ್ಯೂವಲ್ಲಿ ನಿಂತ್ಕೊಂಡು ತಾಯಿ ದರ್ಶನ ಮಾಡಿಕೊಂಡು ಬರ್ತೀವಿ ಈಚೆ. ಆ ತಾಯಿ ಮುಖ ನೋಡಿದ್ರೇ ಒಂದು ಕಳೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ತಾಯಿ. ಹೀಗೆ ನಾವು ಒಂದೆರಡು ಫೋಟೋ ಹೊಡ್ಕೊಂಡು ಬಂದ್ವಿ. ಇಷ್ಟೇ ಸ್ನೇಹಿತರೆ, ಇದೊಂದು ಮಿನಿ ಬ್ಲಾಗು. ಇಷ್ಟ ಆದರೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.